ಕಳೆದ ಕೆಲ ದಿನಗಳಿಂದ ಎಲ್ಲಿಯೂ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಆಟೋ ಚಾಲಕರು ಬೋಳೆ ಗ್ರಾಮದ ಸಮೀಪದ ಖಾಸಗಿ ಗ್ಯಾಸ್ ಕಂಪನಿಯ ಗ್ಯಾಸ್ ಕಚೇರಿ ಬಳಿ ಶುಕ್ರವಾರದಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ ಘಟನೆ ನಡೆದಿದೆ. ಅಂಕೋಲಾ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಟೋ ಚಾಲಕರು ಗ್ಯಾಸ್ ನಿರೀಕ್ಷೆಯಲ್ಲಿ ಬಂದಿದ್ದು, ಗ್ಯಾಸ್ ಗಾಡಿ ಬಂದಿದೆ ಎಂಬ ಮಾಹಿತಿ ತಿಳಿದು ಸಾಲುಗಟ್ಟಿ ನಿಂತ ಚಾಲಕರಿಗೆ ಗ್ಯಾಸ್ ಇದ್ದರೂ ತಾಂತ್ರಿಕ ದೋಷ ಎದುರಾಗಿದೆ. ಇದರಿಂದ ಚಾಲಕರು ನಿರಾಶರಾಗಬೇಕಾಯಿತು. ಈ ಸಂದರ್ಭದಲ್ಲಿ ಚಾಲಕರು ಮತ್ತು ಗ್ಯಾಸ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ಉಂಟಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ನಾವು ದಿನನಿತ್ಯದ ಜೀವನಕ್ಕಾಗಿ ಈ ವಾಹನ ಮೇಲೆ ಅವಲಂಬಿತರಾಗಿದ್ದೇವೆ. ಸರಿಯಾದ ಮಾಹಿತಿ ನೀಡದೆ ಇಂತಹ ತೊಂದರೆ ಉಂಟಾಗಿರುವುದು ಗಂಟೆಗಳ ಕಾಲ ಕಾಯಬೇಕಾಗಿ ಬಂದಿದೆ. ಆದಾಯಕ್ಕೂ ಹೊಡೆತ ಬಿದ್ದಿದೆ ಎಂದು ಆಟೋ ಚಾಲಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಗಲೇ ನಾವು ಕಂಪನಿಯ ಮೇಲಾಧಿಕಾರಿಯೊಂದಿಗೆ ಮೊಬೈಲ್ ಮೂಲಕ ಮಾತುಕತೆ ನಡೆಸಿದ್ದೇವೆ. ತಾಂತ್ರಿಕ ದೋಷ ಸರಿಪಡಿಸಲು ಬೆಂಗಳೂರಿನಿಂದ ಟೆಕ್ನಿಷಿಯನ್ ಆಗಮಿಸಿದ್ದು, ದುರಸ್ತಿ ಬಳಿಕ ಗ್ಯಾಸ್ ಪೂರೈಕೆ ಪುನರಾರಂಭವಾಗಲಿದೆ ಎಂದು ಗ್ಯಾಸ್ ಸಿಬ್ಬಂದಿ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ವೇಳೆ ಗ್ಯಾಸ್ ಕೊರತೆಯಿಂದ ಕೆಲ ಚಾಲಕರು ಮನೆ ತಲುಪಲು ಕಷ್ಟವಾಗಬಹುದು ಎಂಬ ಆತಂಕದಿಂದ ಗ್ಯಾಸ್ ಕಚೇರಿ ಸಮೀಪವೇ ತಮ್ಮ ವಾಹನಗಳನ್ನು ನಿಲ್ಲಿಸಿ ಕಾಯುತ್ತಿರುವುದು ಕಂಡುಬಂದಿದೆ. ಇನ್ನು ಕೆಲವರು ಅನಿವಾರ್ಯವಾಗಿ ತಮ್ಮ ಆಟೋಗಳನ್ನು ಅಲ್ಲೇ ನಿಲ್ಲಿಸಿ ಬಸ್ ಮೂಲಕ ಮನೆ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.